ಅರಣ್ಯ ಮಂತ್ರಿಗಳು ಈ ಒಂದು ವಿಡಿಯೋವನ್ನು ನೋಡಲೇಬೇಕಾಗುತ್ತೆ. ನಾನಿವತ್ತು ಶಿರಾದಿಂದ ಉಳಿಯಾರ್ಗೆ ಹೋಗ್ತಕ್ಕಂಥ ಒಂದು ರಸ್ತೆ ಮಾರ್ಗ ಮಧ್ಯದಲ್ಲಿರ್ತಕ್ಕಂಥ ಒಂದು ಕಾಡಿನಲ್ಲಿ, ಅದು ಬೆಂಗಾಡು ಅಂತ ಹೇಳಬೇಕು. ಬೆಂಗಾಡು ಅಂತಂದರೆ ಬೆಂದ ಕಾಡು, ಬೆಂಕಿಯಿಂದ ಬೆಂದಂಥ ಕಾಡು ಅಂತ ಹೇಳ್ಬೋದು. ನೋಡಿ, ಸುಮಾರು ಒಂದು 30-40 ವರ್ಷಗಳ ಒಂದು ಆಯಸ್ಸಿರ್ತಕ್ಕಂಥ ಈ ಗಿಡಗಳು ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಒಂದು ಕಾಡನ್ನು ಬೆಳೆಸಿದರೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತೆ ಅಂತಲೇ ಹೇಳ್ಬೋದು. ಸೊ ಅವ್ರೇನು ಹೇಳೋದಂದರೆ, ಇಲ್ಲಿ ಒಂದು ಸಾವಿರಾರು ಎಕರೆ ಅರಣ್ಯ ಬೆಂಕಿಯಿಂದ ಸುಟ್ಟು ಸರ್ವನಾಶ ಆಗಿದೆ. ಆದರೆ ಈ ಒಂದು ವಿಚಾರ ಇಲ್ಲಿಯ ತನಕ DF ಅವ್ರಿಗೆ, ಏನು ಡಿಸ್ಟ್ರಿಕ್ಟ್ ಫಾರೆಸ್ಟ್ ಆಫೀಸರ್ ಏನಿದ್ದಾರೆ, ಅವ್ರಿಗೆ ಇಲ್ಲಿವರೆಗೂ ಕೂಡ ಮಾಹಿತಿ ಗೊತ್ತಿಲ್ಲ. ನನಗೆ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ. ಸೊ ಇಮ್ಮಿಡಿಯೇಟು ನೀವೀಗ ಫೋನ್ ಕಟ್ ಮಾಡಿದ್ರೆ ಇಮ್ಮಿಡಿಯೇಟು ನಾನು ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀನಿ, ಅದ್ರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ತೀನಿ. ಎಲ್ಲಿ ಬರುತ್ತೆ, ಅದು ಎಲ್ಲಿ ಸುಟ್ಟಿದೆ, ಆ ಲೊಕೇಶನ್ ನಮಗೆ ಹೇಳಿ ಅಂತೇಳಿ ನನಗೆ ಅವರು ಪ್ರಶ್ನೆಯನ್ನು ಮಾಡ್ತಾರೆ. ಸೊ ಈ ಸಂಬಂಧವಾಗಿ ನಾನು ಚಂದನ್ ಅಂತಕ್ಕಂಥ ಒಬ್ಬ ಫಾರೆಸ್ಟ್ ಆಫೀಸರ್ ಅವ್ರಿಗೆ ನಾನು ಕೇಳಿದ್ರೆ ಅವ್ರೇನು ಹೇಳ್ತಾರೆ, ನೋಡಿ ಸರ್, ಇಲ್ಲಿ ನಮಗೆ ಗಾರ್ಡ್ಗಳ ಸಮಸ್ಯೆ ಇದೆ. ಒಬ್ಬನೇ ಒಬ್ಬ ವ್ಯಕ್ತಿ ಗಾರ್ಡ್ ಇದ್ದಾನೆ. ಸುಮಾರು 14,000 ಎಕರೆ ಕಾಡಿದೆ. ಇದನ್ನು ಒಬ್ಬನೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಎಲ್ಲಿ ಸುಟ್ಟಿದೆ ಹೇಳಿ ಸರ್, ಈಗ ಸುಟ್ಟಿದ್ರೆ ನಾವು ಅಲ್ಲಿಗೆ ಹೋಗ್ತೀವಿ ಅಂತ. ಅಂದರೆ ಇವರಿಗೆ ಕೂಡ ಮಾಹಿತಿ ಇಲ್ಲ. ನೋಡಿ, ಸಾಕಷ್ಟು ಸಾವಿರಾರು ಎಕರೆ, ನೋಡಿ ಇಲ್ಲಿ ಸಾವಿರಾರು ಎಕರೆ, ಇದು ಸುಮಾರು ಒಂದು 4-5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ, ಇದು ವ್ಯಾಪ್ತಿನಲ್ಲಿ ಇದು ಸುಟ್ಟು ಭಸ್ಮ ಆಗಿದೆ. ಇದನ್ನು ವೈಲ್ಡ್ ಲೈಫ್ ಫಾರೆಸ್ಟ್ ಅಂತೇಳಿ ರಿಸರ್ವ್ ಮಾಡಿದ್ದಾರೆ. ಸೊ ಇದಕ್ಕೆ ಏನು ಜನವರಿಯಿಂದ ಮಾರ್ಚ್ ಏಪ್ರಿಲ್ ತನಕ ಇವರಿಗೆ ಸರ್ಕಾರದಿಂದ ಏನಾದರೂ ಕಾಡುಗಳಿಗೆ ಬೆಂಕಿ ಹಚ್ಚಿದ್ರೆ ಅಥವಾ ಹತ್ತಿದ್ರೆ ಅದನ್ನು ನನ್ಸೋದಕ್ಕೆ, ಕೆಡಿಸೋದಕ್ಕೆ ಅಂತೇಳಿ ಸುಮಾರು ಕೋಟ್ಯಾಂತರ ರೂಪಾಯಿ ಹಣವನ್ನು ರಿಸರ್ವ್ ಆಗಿಟ್ಟಿರ್ತಾರೆ. ಸೊ ಯಾರೋ ಕುರಿಗಾಹಿಗಳು ಮಾಡಿದ್ದಾರೆ ಅಂತೇಳಿ ಆ ಕುರಿಗಾಹಿಗಳ ಮೇಲೆ ಈ ಒಂದು ಆರೋಪವನ್ನು ತಳ್ಳುವಂತಹ ಒಂದು ಕೆಲಸ ನಡೀತಾ ಇದೆ. ಸೊ ಇಲ್ಲಿ ಕುರಿಗಾಹಿಗಳು ಮಾಡಿದ್ರೆ ಯಾವ ಉದ್ದೇಶಕ್ಕೆ ಮಾಡ್ತಾರೆ? ಸೊ ಇದು ಆಗಿರ್ತಕ್ಕಂಥ ಘಟನೆ ಏನಿದೆ, ಇದು ಬೆಂಕಿ ಹೊತ್ಕೊಂಡಿರೋದು ಏನು ಮಂಗಳೂರಿಗೆ ಹೋಗ್ತಕ್ಕಂಥ ಈ ರಸ್ತೆ, ಏನು ಶಿರಾದಿಂದ ಮತ್ತು ಉಳಿಯಾರ್ಗೆ ಹೋಗ್ತಕ್ಕಂಥ ರಸ್ತೆ ಮಾರ್ಗ ಮಧ್ಯದಲ್ಲಿ ಆಗಿರ್ತಕ್ಕಂಥದ್ದು, ಮತ್ತು ರಸ್ತೆ ಪಕ್ಕದಲ್ಲಿ ಆಗಿರ್ತಕ್ಕಂಥದ್ದು. ಸೊ ಇದು ಒಂದು ಸಾರಿ ಬೆಂಕಿ ಹತ್ತಿದ್ರೆ ಜನಸಾಮಾನ್ಯರಿಗೆ, ಸಾಕಷ್ಟು ಜನಕ್ಕೆ ಕಾಣಿಸುತ್ತೆ, ಗೊತ್ತಾಗುತ್ತೆ. ಸೊ ಇವರು ಜಸ್ಟು ಮೇನ್ ರೋಡಲ್ಲಿ ಓಡಾಡ್ತಿದ್ರೆ, ಇವರು ಗಾರ್ಡ್ಗಳು ಅಥವಾ ಆಫೀಸರ್ಗಳು ಓಡಾಡ್ತಾ ಇದ್ರೆ ತಕ್ಷಣದ ಬೆಂಕಿ ಹತ್ತಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಸೊ ಇದಲ್ಲದೆ ಸುಮಾರು 9 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಏನಾದರೂ ಬೆಂಕಿ ಹತ್ಕೊಂಡ್ರೆ ಅದು ಸ್ಯಾಟಲೈಟ್ ಮೂಲಕ ಅವರಿಗೆ ಮೆಸೇಜು ಹೋಗುತ್ತೆ. ಸೊ ಆ ನಿಟ್ಟಲ್ಲಿ ಇವರು ಕಾರ್ಯಪ್ರವೃತ್ತರಾಗಿ ಅದನ್ನು ಬೆಂಕಿಯನ್ನು ನಂದಿಸೋದಕ್ಕೆ ಅವರಿಗೆ ಅವಕಾಶ ಕೂಡ ಇದೆ. ಸೊ ಕೋಟ್ಯಾಂತರ ರೂಪಾಯಿ ಹಣವನ್ನು ಸುಮಾರು ಜನವರಿಯಿಂದ ಏನು ಮೇ ತಿಂಗಳ ತನಕ ಇವರಿಗೆ ಈ ಒಂದು ಬೆಂಕಿ ಹತ್ತಿದ್ರೆ, ಅಚಾನಕ್ಕಾಗಿ ಅಥವಾ ಘಟನೆ ಆಕಸ್ಮಿಕವಾಗಿ ಬೆಂಕಿ ಹತ್ತಿದ್ರೆ ಅದನ್ನು ಕೆಡಿಸೋದಕ್ಕೆ ಅಂಥೇಳಿ ಸರ್ಕಾರದಿಂದ ಆ ಒಂದು ರಿಸರ್ವ್ ಆಗಿ ಅಮೌಂಟನ್ನು ಇಟ್ಟಿರ್ತಾರೆ. ಸೊ ಆ ಅಮೌಂಟು ಎಲ್ಲೋಯ್ತು? ಈ ಒಂದು ಸಂಪೂರ್ಣ ನೋಡಿ, ಸುಮಾರು ಸಾವಿರಾರು ಹೆಕ್ಟೇರ್ ಇಲ್ಲಿ ಅರಣ್ಯ ಸಂಪೂರ್ಣ ನಾಶವಾಗಿದೆ. ಸೊ ಇಲ್ಲಿ ಅರಣ್ಯ ಮಂತ್ರಿಯವರು ಏನು ಮಾಡ್ತಿದ್ದಾರೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರೇನು ಮಾಡ್ತಾ ಇದ್ದಾರೆ? ಅರಣ್ಯ ಮಂತ್ರಿಗಳಿಗೆ ಈ ಒಂದು ಮಾಹಿತಿನೇ ಹೋಗಿಲ್ವಾ? ಈ ಸುಟ್ಟಿರ್ತಕ್ಕಂಥದ್ದು ಇದೇನು 1 ಎಕರೆ ಅಲ್ಲ, ಏನು 10 ಗಿಡ ಅಲ್ಲ, 100 ಗಿಡ ಅಲ್ಲ, ಲಕ್ಷಾಂತರ ಗಿಡಗಳು ಇಲ್ಲಿ ಸುಟ್ಟು ಭಸ್ಮ ಆಗಿದೆ. ಸೊ ಇದನ್ನು ವೈಲ್ಡ್ ಲೈಫು ಅಂದರೆ ವನ್ಯಜೀವಿಗಳ ಒಂದು ಸಂರಕ್ಷಣೆಗೋಸ್ಕರ ಈ ಒಂದು ಕಾಡನ್ನು ಮಾಡಿರ್ತಕ್ಕಂಥದ್ದು, ರಿಸರ್ವ್ ಆಗಿಟ್ಟಿರ್ತಕ್ಕಂಥದ್ದು. ಸುಮಾರು 40-50 ವರ್ಷಗಳ ಆಯಸ್ಸನ್ನು ಹೊಂದಿರತಕ್ಕಂಥ ಈ ಕಾಡನ್ನು ಈ ರೀತಿ ಏಕಾಏಕಿ ಸುಟ್ಟು ಹೋದರೆ, ಸೊ ಮತ್ತೆ ಅದನ್ನು ಹೊಸದಾಗಿ ಬೆಳಿಬೇಕು ಅಂದರೆ ಎಷ್ಟು ಖರ್ಚಾಗುತ್ತೆ, ಸರ್ಕಾರಕ್ಕೆ ಎಷ್ಟು ಹೊರೆಯಾಗುತ್ತೆ? ಸೊ ಆ ಹಣವನ್ನು ಭರಿಸೋದು ಎಲ್ಲಿಂದ? ಸಾರ್ವಜನಿಕರ ಒಂದು ತಲೆ ಮೇಲೆ ಬರೆ ಎಳೆದಂಥ ಒಂದು ವ್ಯವಸ್ಥೆ ಇದು. ಸೊ ಅದರಿಂದ ನಾನು ಅರಣ್ಯ ಮಂತ್ರಿಗಳಿಗೆ, ಏನು ಈಶ್ವರ್ ಖಂಡ್ರೆ ಅವರಿಗೆ ನನಗೆ ಹೇಳಲಿಕ್ಕೆ ಬಯಸ್ತೀನಿ, ದಯವಿಟ್ಟು ಈ ಒಂದು ಕಾಡು ಏನು ಸುಡೋದಕ್ಕೆ ಕಾರಣ ಆಗಿದೆ ಅಥವಾ ಈ ಕಾಡು ಯಾರ ನಿರ್ಲಕ್ಷ್ಯತೆಯಿಂದ, ಸೊ ಸಂಬಂಧಪಟ್ಟಂಥ ಅಧಿಕಾರಿಗಳ ಮೇಲೆ ನೀವು ಸೂಕ್ತವಾದಂಥ ತನಿಖೆಯನ್ನು ಮಾಡಿ ಅವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ನೋಡಿ, ಮತ್ತೆ ಇದೇ ರೀತಿ ಕೊರಟಗೆರೆನಲ್ಲಿ ಒಂದು ಇದೇ ರೀತಿಯ ಒಂದು ವನ್ಯಜೀವಿ ಸಂರಕ್ಷಣಾ ಕೇಂದ್ರ ಆಗಿರ್ತಕ್ಕಂಥ ಸಾವಿರಾರು ಎಕರೆ ಕಾಡನ್ನು ಸರ್ವನಾಶ ಆಗಿದೆ, ಬೆಂಕಿಯಿಂದ ಸುಟ್ಟು ಹೋಗಿದೆ ಅಂತ. ಸೊ ಇಲ್ಲಿ ಏನು ಹುನ್ನಾರ ನಡೀತಾ ಇದೆ ಗೊತ್ತಿಲ್ಲ. ಇದು ರಾಜಕಾರಣಿಗಳ ಹುನ್ನಾರವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯತೆಯೋ ಅಥವಾ ಬೇರೆ ಯಾವ ಕಾರಣನೋ ಗೊತ್ತಿಲ್ಲ. ಸೊ ಇಲ್ಲಿ ನಮಗೆ ಮೇಲ್ನೋಟಕ್ಕೆ ಕಾಣ್ತಕ್ಕಂಥದ್ದು ಈ ಒಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯತೆ ಅಂತ ಹೇಳ್ಬೋದು, ನಮಗೆ ನೇರವಾಗಿ ಕಾಣ್ತಕ್ಕಂಥದ್ದು. ಇಲ್ಲಿ ನೋಡಿ, ಏನು ಫೈರ್ ಲೈನ್ ಅಂತ ಮಾಡ್ತಾರೆ. ಒಂದು ಕಾಡು ಅಂತ ಅಂದಮೇಲೆ ಒಂದು 10 ಅಡಿ 15 ಅಡಿ ಆ ಕಾಡಿನಲ್ಲಿರ್ತಕ್ಕಂಥ ಒಂದು ಹುಲ್ಲುಗಳನ್ನು ಕಟ್ ಮಾಡಿ ಒಂದು ಕಡೆ ಗುಂಡಿನಲ್ಲಿ ಹಾಕಿ ಮುಚ್ಚಿ ಅದನ್ನು ಬೆಂಕಿ ಹಚ್ಚಿ ಸುಡುವಂಥ ಒಂದು ಕೆಲಸವೂ ಕೂಡ, ಅದಕ್ಕೂ ಕೂಡ ಇವರು ಹಣವನ್ನು ತೆಗೆದುಕೊಳ್ತಾರೆ. ಈ ಗಿಡವನ್ನು ಹಾಕೋದಕ್ಕೆ ನರ್ಸರಿ ಕೂಡ ಇದೆ. ನರ್ಸರಿಗಳಲ್ಲಿ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಣವನ್ನು ವ್ಯಯಿಸಿ
ಅಲ್ಲಿ ಗಿಡಗಳನ್ನು ಸಾಕೋದಕ್ಕೆ ಬೀಜಗಳನ್ನು ಹಾಕಿ ಬೆಳೆಯುವಂಥದ್ದು, ಆ ಬೀಜದ ಬೆಳೆದಿರ್ತಕ್ಕಂಥ ಸಸ್ಯಗಳನ್ನು ತಂದು ಇಲ್ಲಿ ನಾಟಿ ಮಾಡ್ತಕ್ಕಂಥದ್ದು, ಇಲ್ಲಿ ಗಿಡಗಳನ್ನು ನೆಡ್ತಕ್ಕಂಥದ್ದು. ಸೊ ಇದೆಲ್ಲ ಪ್ರೋಸೆಸಿಂಗ್ ಮಾಡಬೇಕು ಅಂದರೆ ಎಷ್ಟು ಜನ ಲೇಬರ್ಸ್ಗಳು ಬೇಕು, ಎಷ್ಟು ಖರ್ಚಾಗುತ್ತೆ, ಇದೆಲ್ಲ ಎಲ್ಲಿಂದ ಬರುತ್ತೆ ದುಡ್ಡೆಲ್ಲ. ಸೊ ಸಾರ್ವಜನಿಕರ ಹಣ, ಅವರ ತೆರಿಗೆ ಈ ರೀತಿಯಲ್ಲಿ ದುರುಪಯೋಗ ಆದರೆ ಅಥವಾ ಈ ರೀತಿಯಲ್ಲಿ ಪೋಲಾದರೆ ಯಾರು ಇದಕ್ಕೆ ಹೊಣೆ ಅನ್ನುವಂಥ ಒಂದು ವಿಚಾರ. ಸೊ ಅದಕ್ಕೆ ನನಗೆ ನೋಡಿ, ಸುಮಾರು ಒಂದು 15 ದಿವಸದಿಂದ ಕೂಡ ಬೇರೆ ಬೇರೆ ಕಡೆ ಎಲ್ಲ ಸುಡ್ತಾ ಬಂದಿದೆ. ಸೊ ಇದರಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಈ ಒಂದು ಕೃತ್ಯ ನಡೀತಾ ಇದೆ? ಒಂದು ಕಡೆ ಬೆಂಕಿ ಹಚ್ಚಿದ್ರೆ ಅದು ಹೊಗೆ ಆಡ್ತದೆ, ಜೊತೆ ಇದಲ್ಲದೆ ಸ್ಯಾಟಲೈಟ್ ಮೂಲಕ ಅವರಿಗೆ ಒಂದು 9 ಕಿಲೋಮೀಟರ್ ಡಿಸ್ಟೆನ್ಸ್ ಒಂದು ವ್ಯಾಪ್ತಿನಲ್ಲಿ ಎಲ್ಲಾದರೂ ಬೆಂಕಿ ಹತ್ಕೊಂಡ್ರೆ ತಕ್ಷಣ ಆ ಒಂದು ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಮಾಹಿತಿ ಹೋಗುತ್ತೆ. ತಕ್ಷಣ ಇಮಿಡಿಯೇಟಾಗಿ ಅವರು ಆಕ್ಷನ್ ತಗೋಬೇಕು. ಮೊದಲು ಥರ ಎಲ್ಲ ಏನು ಗಿಡಗಳ ಒಂದು ಸಪ್ಪನ್ನು ಇಟ್ಕೊಂಡು ಆ ಒಂದು ಬೆಂಕಿಯನ್ನು ನಂದಿಸುವಂಥದ್ದು, ಕೆಡಿಸುವಂಥ ಒಂದು ವ್ಯವಸ್ಥೆ ಇಲ್ಲ. ಈಗೆಲ್ಲ ಬಾಯರು ಅದೇನೇನೋ ಒಂದು ಮಿಷಿನರೀಸ್ಗಳು ಬಂದಿದೆ. ಸೊ ನನಗೆ ಈ DF ಮತ್ತು ಏನು ಇವರು ಫಾರೆಸ್ಟ್ ಆಫೀಸರ್ಗಳು ಹೇಳುವಂಥದ್ದು ಏನು ಅಂದರೆ, ಯಾರೋ ಕುರಿ ಕಾಯ್ತಕ್ಕಂಥವ್ರು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತ. ಸೊ ಆ ರೀತಿ ಎಸಗಿದ್ರೆ ಅವ್ರ ಮೇಲೆ ಯಾರಾದ್ರ ಮೇಲೆ ಕ್ರಮ ಕೈಗೊಂಡಿದ್ದೀರಾ? ಅಥವಾ ಯಾವ ಕಾರಣಕ್ಕೆ ಕುರಿಗಾಹಿಗಳು ಬೆಂಕಿ ಹಚ್ಚೋದಕ್ಕೆ ಸಾಧ್ಯ ಆಗುತ್ತೆ? ಯಾಕೆ ಹಚ್ಚಬೇಕು? ಸೊ ಅಂಥವ್ರ ಮೇಲೆ ಏನಾದರೂ ನೀವು ಯಾವ ಆಧಾರದ ಮೇಲೆ ನೀವು ಅವ್ರ ಮೇಲೆ ಆರೋಪ ಹೊರಿಸ್ತೀರಾ? ಇಷ್ಟೆಲ್ಲ ಪ್ರಶ್ನೆಗಳಿದೆ. ನೀವು ಆ ರೀತಿ ಏನಾದರೂ ಕುರಿಗಾಹಿಗಳು ಮಾಡಿದರೆ ಅವ್ರ ಮೇಲೆ ನೀವು FIR ಹಾಕಿದ್ದೀರಾ, ಕಂಪ್ಲೇಂಟ್ ಕೊಟ್ಟಿದ್ದೀರಾ ಪೊಲೀಸ್ ಸ್ಟೇಷನ್ಗೆ? ಸಾರ್ವಜನಿಕರ ತೆರಿಗೆಯನ್ನು ಈ ಒಂದು ಕಾಡನ್ನು ಬೆಳೆಸೋದಕ್ಕೆ ನೀವು ಬಳಸ್ಕೊಂಡಿದ್ದೀರಿ. ಸೊ ಅದರಿಂದ ನಾನು ಮಾನ್ಯ ಅರಣ್ಯ ಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದರ ಬಗ್ಗೆ ಸೂಕ್ತವಾದಂಥ ತನಿಖೆಯನ್ನು ಮಾಡಬೇಕು. ಇದಕ್ಕೆ ಯಾರು ಕಾರಣಕರ್ತರು? ನೋಡಿ, ಈಗ ಎಷ್ಟು ಅರಣ್ಯ ನಾಶ ಆಗಿದೆ. ಸುಮಾರು ಕಿಲೋಮೀಟರ್ ಗಟ್ಟಲೆ, ಸಾವಿರಾರು ಎಕರೆ ಗಟ್ಟಲೆ ಈ ಒಂದು ಅರಣ್ಯ ಬೆಂಕಿಯಿಂದ ನಂದಿ ಹೋಗಿದೆ. ಇದು ವನ್ಯಜೀವಿಗಳಿಗೆ ರಿಸರ್ವ್ ಆಗಿಟ್ಟಿರ್ತಕ್ಕಂಥ ಒಂದು ಕಾಡು. ಇದು ಉದ್ದೇಶಪೂರ್ವಕವಾಗಿಯೋ ಅಥವಾ ನಿರ್ಲಕ್ಷ್ಯತೆಯಿಂದನೋ ಗೊತ್ತಿಲ್ಲ, ಇದು ಸಂಪೂರ್ಣವಾಗಿ ನಾಶ ಆಗಿದೆ. ನೋಡಿ, ಒಂದು ಗಿಡ ಹಾಕಿ ಬೆಳೆಸಬೇಕನ್ನೋದು ಬಯಲು ಸೀಮೆ ಪ್ರದೇಶದಲ್ಲಿ ಮಳೆ ಬಾ ಅಂದರೆ ಹೇಗೆ ಬರ್ತದೆ? ಸೊ ಅದರಿಂದ ಇಂಥ ಒಂದು ಕೃತ್ಯ ಯಾರು ಮಾಡಿದಾರೋ ಅವರ ಮೇಲೆ ಸೂಕ್ತವಾದಂಥ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ, ಜೊತೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರಿಗೆ ಇದ್ರ ಬಗ್ಗೆ ಸೂಕ್ತವಾದಂಥ ಮಾಹಿತಿ ಇಲ್ಲ ಅಂತ ನಮ್ಮ ಹತ್ರ ಹೇಳಿದ್ದಾರೆ. ಸೊ ನಂತರ ಆಡಿಯೋ ಕೂಡ ಇದೆ. ಸೊ ಅದರಿಂದ ಈ ಕಾಡನ್ನು ಸುಡೋದಕ್ಕೆ ಯಾರು ಕಾರಣಕರ್ತರಾಗಿದ್ದಾರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು, ತನಿಖೆನ ಮಾಡಬೇಕು. ಫೈರ್ ಲೈನ್ ಮಾಡಿದ್ವಿ ಸರ್. ಏನಾಗಿದೆ, ನಿನ್ನೆ ನೈಟ್ ಅಲ್ಲಿ ಕುರಿ ಮಂದಿ ಅವ್ರು ಬಂದು ಕೊಟ್ಟಿದ್ರು. ನೈಟ್ ಒಂದು 3 o'clock ತನಕ ಆರಿಸಿದ್ವಿ. ಸೊ ಈಗ ನಾನು ಹೇಳ್ತಾ ಎಷ್ಟು ಜನ ಇದ್ದಾರೆ ಗಾರ್ಡ್ಗಳಲ್ಲಿ? ಒಬ್ಬರೇ ಸರ್ ಗಾರ್ಡ್ ಇರೋದು ನಮ್ಮಲ್ಲಿ. ಒಬ್ಬರೇನಾ ಗಾರ್ಡು? ಮೆನ್ ಶಾರ್ಟೇಜ್ ಇದ್ದಾರೆ. ನಾನು ಇಲ್ಲೊಂದು DC ಮೀಟಿಂಗ್ ಅಲ್ಲಿ ಇದ್ದೀನಿ ಗೋವಿಂದರಾಜ್ ಅವರ. DCF ಇದಿರಲ್ವಾ? ಹೌದು, DCF. ನಮ್ಗೆ ಇಲ್ಲಿ ತನಕ ಒಂದು ಮಾಹಿತಿನೂ ಕೂಡ ಬಂದಿಲ್ವಲ್ಲ ಸರ್? ಯಾವುದೇ ತಾಲೂಕಿನಿಂದ ತಮ್ಗೆ ಮಾಹಿತಿ ಬಂದಿಲ್ಲ. ಗೋವಿಂದರಾಜ್ ಅವರ, ನಾನು ಒಂದ್ ಹೇಳ್ತೀನಿ ಕೇಳಿ. ಸೊ ಫ್ರಮ್ ದ ಪಾಸ್ಟ್ 5-6 days ಇಂದ ಉರಿತಾ ಇದ್ದಂದ್ರೆ ಡೆಫಿನೆಟ್ಲಿ ಟುಮಾರೋ, ನಾನು ನಾಳೆ ಅಥವಾ ನಾಡಿದ್ದು ಐ ವಿಲ್ ವಿಸಿಟ್ ಇಟ್.